ಜೈಲಿನಲ್ಲಿದ್ರೂ ಕೂಡ ರಾಜಾರೋಷದಿಂದ ಇದ್ದಾರೆ ಕೆಲವು ಕೈದಿಗಳು. ಕಮಿಷನರ್ಗೆ ಸಲ್ಲಿಸಿದಂತಹ ರಾಜಾತಿಥ್ಯ ಕೇಸ್ ವರದಿಯಲ್ಲಿ ಇದು ಬಯಲಾಗಿದೆ. ತಮಗೆ ಬೇಕಾದ್ದನ್ನೆಲ್ಲ ಜೈಲಿಗೆ ತರಿಸ್ಕೊಳ್ತಾ ಇದ್ದಾರಂತೆ ಕೈದಿಗಳು. ಸ್ವಿಗ್ಗಿ ಮತ್ತೆ ಝೊಮ್ಯಾಟೊ ಮೂಲಕ ಕೈದಿಗಳು ಇಲ್ಲಿ ಆರ್ಡರ್ ಮಾಡ್ತಾ ಇದ್ದಾರಂತೆ. ಜೈಲಾಧಿಕಾರಿಗಳ ಸಹಾಯದಿಂದಲೇ ಈ ಕೃತ್ಯವೆಸಗಿದ್ದು ಕೂಡ ಬೆಳಕಿಗೆ ಬರ್ತಾ ಇದೆ. ಜೈಲಿನಲ್ಲಿನ ರಾಜಾತಿಥ್ಯದ ವರದಿ ಕಂಡು ಕಮಿಷನರೇ ಶಾಕ್ ಆಗೋಗಿದ್ದಾರೆ. ಜೈಲಲ್ಲಿ ಸ್ವಿಗ್ಗಿ ಝೊಮ್ಯಾಟೊ ಮೂಲಕ ಫುಡ್ ಡೆಲಿವರಿ ತರಿಸ್ಕೊಳ್ತಿದ್ದಾರೆ ಅಂದ್ರೆ ಇನ್ನೆಷ್ಟರ ಮಟ್ಟಿಗೆ ಇರಬೇಡ ಅಲ್ಲಿ ಕೈದಿಗಳಿಗೆ ರಾಜಾತಿಥ್ಯ. ತಮಗೆ ಬೇಕಾದ ಸಿಗರೇಟು, ಮದ್ಯ ಇದೆಲ್ಲವನ್ನೂ ಕೂಡ ಆರ್ಡರ್ ಮಾಡ್ಕೊಳ್ತಾರೆ ಕೈದಿಗಳು. ಕೈದಿಗಳಿಗೆ ಡೆಲಿವರಿ ನೀಡಿದಂತಹ ಡೆಲಿವರಿ ಬಾಯ್ಸ್ ಅನ್ನ ಈಗ ವಿಚಾರಣೆ ಮಾಡೋದಕ್ಕೂ ಕೂಡ ಸಿದ್ಧತೆ ಮಾಡ್ತಿದ್ದಾರೆ. ಡೆಲಿವರಿ ಬಾಯ್ಸ್ ಲಿಸ್ಟ್ ಅನ್ನ ಸದ್ಯ ಪೊಲೀಸರು ರೆಡಿ ಮಾಡ್ಕೊಂಡಿದ್ದಾರೆ. ಜೈಲಾಧಿಕಾರಿಗಳ ಸಹಾಯದಿಂದನೇ ಈ ಕೃತ್ಯವೆಸಗಿರೋದು ಬೆಳಕಿಗೆ ಬಂದಿದೆ. ಇಲ್ಲ ಅಂದ್ರೆ ಹೇಗೆ ಸಾಧ್ಯ ಆಗುತ್ತೆ ಡೆಲಿವರಿ ಬಾಯ್ಗಳು ಕೈದಿಗಳಿಗೆ ಹೋಗಿ ಈ ರೀತಿ ಫುಡ್ ಡೆಲಿವರಿ ಕೊಟ್ಟು ಬರೋದಕ್ಕೆ? ಅದಂತೂ ಸ್ಪಷ್ಟ. ಜೈಲಿನ ಅಧಿಕಾರಿಗಳ ಇನ್ವಾಲ್ವ್ಮೆಂಟ್ ಇಲ್ಲದೆ ಇದು ಸಾಧ್ಯ ಇಲ್ಲ. ಯಾರು ನಿಮ್ಮನ್ನು ಈ ಥರ ಒಳಗೆ ಬಿಟ್ಟಿದ್ದು, ಯಾರು ಆರ್ಡರ್ ಮಾಡ್ತಾ ಇದ್ರು, ಎಷ್ಟು ದಿನದಿಂದ ತಂದು ಕೊಟ್ಟಿದ್ರಿ, ಇದೆಲ್ಲವನ್ನು ಕೂಡ ಡೆಲಿವರಿ ಬಾಯ್ ಹತ್ರನೂ ವಿಚಾರಣೆ ಮಾಡ್ತಾರೆ. ಹೀಗಾಗಿ ಯಾವೆಲ್ಲ ಡೆಲಿವರಿ ಬಾಯ್ಗಳು ಇದುವರೆಗೂ ಕೂಡ ಅಲ್ಲಿ ಬಂದು ಡೆಲಿವರಿ ಕೊಟ್ಟಿದ್ದಾರೆ ಆ ಮಾಹಿತಿಯನ್ನು ಪೊಲೀಸರು ಈಗಾಗಲೇ ಕಲೆ ಹಾಕಿ ಲಿಸ್ಟ್ ರೆಡಿ ಮಾಡಿದ್ದಾರೆ. ಅವರನ್ನೆಲ್ಲ ವಿಚಾರಣೆಗೆ ಒಳಪಡಿಸ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.